ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಅಂತ. ಬಟ್ ನಾವು ಸತ್ಸಂಗ ವಿಚಾರ ಕುರಿತು ಮಾತಾಡ್ತಾ ಇದೀವಾ? ಯಾವ ತರ ಆ ಸತ್ಸಂಗದಲ್ಲಿ ಯಾವ ವಿಚಾರ ನಾವು ಅಲ್ಲಿ ಹಂಚ್ತಾ ಇದೀವಿ, ತಿಳಿಸ್ತಾ ಇದೀವಿ ಅನ್ನೋದು ತುಂಬಾ ತುಂಬಾ ಬಹಳ ಪ್ರಮುಖವಾಗಿರುತ್ತೆ ಮಾಸ್ಟರ್ಸ್. ಅದಕ್ಕೆ ನಾವ್ ಯಾವ ತರ ಈ ವಿಷಯಗಳನ್ನ ತಲುಪಿಸ್ತಾ ಇದೀವಿ ಅನ್ನೋದು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸತ್ಸಂಗ ಅಂದ್ರೆ ಸತ್ಯವಾದ ವಿಚಾರಗಳನ್ನು ಕುರಿತು ಆ ಸಜ್ಜನರ ಸಂಘದಲ್ಲಿ ಇದ್ದು ವಿಚಾರ ಮಾಡುವುದೇ ಸತ್ಸಂಗ ಅಂತ. ಅಂದ್ರೆ ಸತ್ಯವಾದ ವಿಷಯ ಏನು? ಸತ್ಯ ವಿಷಯ ಅಂದ್ರೆ ಆತ್ಮನ ಬಗ್ಗೆ, ಪರಮಾತ್ಮನ ಕುರಿತು ವಿಚಾರ ಮಾಡುವುದೇ ಸತ್ಯವಾದ ವಿಷಯಗಳನ್ನು. ಯಾವುದು ಸತ್ಯ? ವೇದಗಳಲ್ಲಿ ಹೇಳಿರುವುದು, ಉಪನಿಷತ್ನಲ್ಲಿ ಹೇಳಿರುವುದು, ಮಹಾತ್ಮರು ಹೇಳಿರುವುದು. ಸೊ ಈ ಋಷಿ ಮುನಿಗಳು ತಿಳಿಸಿಕೊಟ್ಟಂತಹ ಜ್ಞಾನವನ್ನು ತಿಳಿಸುವುದೇ, ಸಜ್ಜನರ ಜೊತೆ ಇದ್ದು, ಸಜ್ಜನರ ಸಂಘದಲ್ಲಿ ಇದ್ದು ನಾವು ತಿಳ್ಕೊಳ್ಳೋ ಜ್ಞಾನವೇ ಸತ್ಸಂಗ. ಅಂದ್ರೆ ನೋಡಿ, ಏನಕ್ಕಪ್ಪ ಈ ಸತ್ಸಂಗಕ್ಕೆ ಒಂದು ಅಷ್ಟು ಮಹತ್ವ ಅಂದ್ರೆ ಅದನ್ನೇ ಹೇಳ್ತಾರೆ ಸಂಸ್ಕೃತದಲ್ಲಿ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ನೋಡಿ, ಈ ಒಂದು ನಮ್ಗ್ ಮನನ ಆಗ್ಬಿಟ್ರೆ ಸಾಕು, ನಾವು ಜೀವನ್ ಮುಕ್ತರಾಗಿದೀವ, ಮೋಕ್ಷದ ಮಾರ್ಗದಲ್ಲಿ ಇದೀವ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಸತ್ಸಂಗದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಸತ್ಯವಾದ ಸಂಘದಲ್ಲಿ ಇದ್ದಾಗ, ಸಜ್ಜನರ ಜೊತೆ ಇದ್ದಾಗ, ಸತ್ಯವಾದ ವಿಷಯಗಳನ್ನು ತಿಳಿಸುವ ಸಜ್ಜನರ ಜೊತೆ ಇದ್ದಾಗ ಏನಾಗತ್ತೆ? ಸತ್ಸಂಗದಿಂದ ನಿಸ್ಸಂಗ ಉಂಟಾಗುತ್ತದೆ. ಅಂದ್ರೆ ನಿಸ್ಸಂಗದಿಂದ ಏನಾಗತ್ತೆ? ನಿಸ್ಸಂಗ ಅಂದ್ರೆ ನಮ್ಗೆ ಆ ಬಂಧನ ಏನ್ ಬಂಧ ಪಟ್ಟಿರ್ತೀವಲ್ಲ ಲೌಕಿಕವಾಗಿ ಎಲ್ಲಾನು, ಅದರಿಂದ ಮುಕ್ತಿ ಹೊಂದುತ್ತೀವಿ. ಆ ಬಂಧದಿಂದ ಮುಕ್ತಿ ಹೊಂದುತ್ತೀವಿ. ಅದ್ರ ಹೆಸರೇ ನಿಸ್ಸಂಗ. ಸತ್ಸಂಗದಿಂದ ಏನಾಗತ್ತೆ? ನಮ್ಗೆ ಸಜ್ಜನರ ಜೊತೆ ಇದ್ದಾಗ ಬಂಧನದಿಂದ ಬಂಧ ಮುಕ್ತರಾಗ್ತೀವಿ. ಅಂದ್ರೆ ನಿಸ್ಸಂಗದಿಂದ ಯಾವಾಗ ನಮ್ಗೆ ಬಂಧನ ಮುಕ್ತರಾಗ್ತೀವೋ, ಆ ಬಂಧನದಿಂದ ಮುಕ್ತಿ ಮೇಲೆ ನಮ್ಗೆ ಏನಾಗುತ್ತದೆ? ಮೋಹವು ಅಂದ್ರೆ ನಮ್ಮಲ್ಲಿ ಆ ಮೋಹ ಏನು ಉಂಟಾಗಿರುತ್ತಲ್ಲ, ಸತ್ಸಂಗತೆ ನಿಸ್ಸಂಗತೆ ನಿರ್ಮೋಹತ್ವಂ, ನಮ್ಮಲ್ಲಿ ಏನು ಆ ಮೋಹ ಉಂಟಾಗಿರುತ್ತಲ್ಲ, ಆ ಮೋಹವು ಕೂಡ ಹೊರಟು ಹೋಗುತ್ತದೆ. ಅಂದ್ರೆ ಈ ಮನಸ್ಸಿನಲ್ಲಿ ಚಂಚಲತೆ ಇದೆಯಲ್ಲಪ್ಪ, ಈ ಮನಸ್ಸು ಆ ಚಂಚಲತೆಯನ್ನು ಕಳೆದುಕೊಂಡು ಸ್ಥಿರವಾಗುತ್ತದೆ ಅಂತ ಅರ್ಥ. ಅದಕ್ಕೆ ನಿಸ್ಸಂಗದಲ್ಲಿ ಇದ್ದಾಗ ನಿಸ್ಸಂಗದಿಂದ ಮೋಹವು ಹೋಗುತ್ತದೆ. ಮೋಹವು ಹೊರಟು ಹೋದರೆ ಮನಸ್ಸಿನ ಚಂಚಲತೆಯನ್ನು ಕಳೆದುಕೊಂಡು ಮನಸ್ಸು ಸ್ಥಿರವಾಗುತ್ತದೆ. ಆಮೇಲೆ ಸ್ಥಿರವು ಅಚಂಚಲವೂ ಆದ ಮನಸ್ಸೇ ಜೀವನ್ಮುಕ್ತಿಗೆ ಅರ್ಹತೆ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ಮನಸ್ಸು ಸ್ಥಿರ ಆಗತ್ತೋ, ನಿರ್ಮಲ ಆಗತ್ತೋ, ಅಂದ್ರೆ ಚಂಚಲವಾಗಿದ್ದ ಮನಸ್ಸು ಸ್ಥಿರ ಆದ ಮೇಲೆ, ನಿರ್ಮಲ ಆದ ಮೇಲೆ ಅಚಂಚಲವೂ ಆಗತ್ತೆ ನೋಡಿ, ಆದ ಮನಸ್ಸೇ ಜೀವನ್ಮುಕ್ತಿಗೆ ಅರ್ಹತೆ ಹೊಂದುತ್ತದೆ ಅಂತ. ಅಂದ್ರೆ ಈಗ ನೋಡಿ, ನಿಸ್ಸಂಗ ಅಂದ್ರೆ ಬಂಧನ ಮುಕ್ತಿ ಅಂತ ಅರ್ಥ ಮಾಡ್ಕೊಂಡ್ವಿ. ನಿರ್ಮೋಹತ್ವ ಅಂದ್ರೆ ಏನು? ಮೋಹವಿಲ್ಲದ ಸ್ಥಿರವಾಗಿರುವುದು ಅಂತ. ಅಂದ್ರೆ ನಾವು ಏನು ಈ ನಿರ್ಮೋಹತ್ವ ಅಂದ್ರೆ ಮೋಹವಿಲ್ಲದೆ ಸ್ಥಿರವಾಗಿರುವುದು, ಆ ವ್ಯಾಮೋಹ ಇಲ್ಲದೆ ಎಲ್ಲದ್ರ ಮೇಲೂ ಮೋಹ ಇಟ್ಟಿರ್ತೀವಲ್ಲ, ಆ ವ್ಯಾಮೋಹವನ್ನು ಕಳೆದುಕೊಳ್ಳುವುದೇ ನಿರ್ಮೋಹತ್ವ ಅಂತ. ನಿಶ್ಚಲ ತತ್ವಂ ಏನಿದು? ನಿಶ್ಚಲ ತತ್ವಂ ಅಂದ್ರೆ ಸ್ಥಿರವಾಗಿರುವುದು ಅಂತ. ಯಾವುದು? ಈ ಮನಸ್ಸು
ನಿಶ್ಚಲ ತತ್ವಂ ಅಂದ್ರೆ ಮನಸ್ಸು ಯಾವಾಗ ಸ್ಥಿರವಾಗುತ್ತದೋ, ಈ ಮನಸ್ಸು ಸ್ಥಿರವಾಗಿರುವುದು ಅಂತ. ಸೊ ಈಗ ಮನಸ್ಸು ಯಾವಾಗ ಸ್ಥಿರ ಆಗತ್ತೋ ಅವಾಗ ಏನಾಗತ್ತೆ, ಜೀವನ್ ಮುಕ್ತಿಗೆ ಅರ್ಹತೆ. ಏನಿದು ಜೀವನ್ ಮುಕ್ತಿ ಅಂದ್ರೆ, ನಾವೇನು ಜೀವಂತವಾಗಿರುವಾಗ್ಲೇ ಆತ್ಮಜ್ಞಾನ ಬಂದ ಕೂಡಲೇ ನಾನು ಯಾರು ಅಂತ ಸತ್ಯ ತಿಳಿದ ನಂತರವೇ ನಾನು ಈ ಬಂಧನದಿಂದ ಬಿಡುಗಡೆ ಹೊಂದುತ್ತೀನಿ. ಯಾವ ಬಂಧನ? ಯಾವ್ದಕ್ಕೆಲ್ಲ ಬಂಧ ಪಟ್ಟಿದ್ದೀನೋ, ಲೌಕಿಕವಾಗಿ ಆ ಭೌತಿಕವಾಗಿ ಯಾವ್ದಕ್ಕೆಲ್ಲ ಬಂಧ ಪಟ್ಟಿದ್ದೀನೋ ಅದರಿಂದ ಬಿಡುಗಡೆ. ಅಂದ್ರೆ ಯಾವ್ದಕ್ಕೂ ನನ್ನ ಅಂಟ್ಕೊಳ್ಳಲ್ಲ. ಎಲ್ಲಿ ನಾನು ಡಿಟ್ಯಾಚ್ ಆಗ್ತೀನೋ ಅಂದ್ರೆ ಅಲ್ಲಿ ನಾನು ಬಂಧನಕ್ಕೆ ಒಳಗಾಗಲ್ವೋ ಅಲ್ಲಿ ನನಗೆ ದುಃಖನೇ ಇಲ್ಲ. ಏನೇ ಬಂದ್ರು ಸ್ವೀಕೃತ ಮನೋಭಾವದಲ್ಲಿ ಇರ್ತೀನಿ. ಅದೇ ಕಷ್ಟ ಮಧುರಂ, ದುಃಖ ಮಧುರಂ, ಅವಮಾನ ಮಧುರಂ, ನಷ್ಟ ಮಧುರಂ, ರೋಗ ಬಂದ್ರು ಮಧುರಂ. ಯಾರಾದ್ರೂ ನಮ್ಗೆ ಆ ಹಿಂಸೆ ಕೊಟ್ರು ಕೂಡ ಮಧುರಂ. ಇವಾಗ ಜೀಸಸ್ ಕ್ರೈಸ್ಟರ್ಗೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ರು, ಅದನ್ನ ಕೂಡ ಅವ್ರು ಮಧುರವಾಗಿ ಸ್ವೀಕರಿಸಿದ್ರು. ಅವ್ರು ಅದು ನೋವು ಅಂತ ನೋಡ್ಲಿಲ್ಲ. ಸೊ ನಾವು ಆ ಸ್ಥಿತಿಗೆ ತಲುಪಬೇಕು. ಅಲ್ಲಿ ಕೂಡ ಯಾರನ್ನೂ ಜಡ್ಜ್ ಮಾಡಬಾರ್ದು, ಯಾರನ್ನೂ ದೂಷಿಸಬಾರ್ದು, ನಿಂದಿಸಬಾರದು. ಆ ಸ್ಥಿತಿ ಹೊಂದಬೇಕು. ಆ ಸ್ಥಿತಿ ಹೊಂದಬೇಕಂದ್ರೆ, ನಾನ್ ಜೀವನ್ ಮುಕ್ತನಾಗಬೇಕಂದ್ರೆ ಏನ್ ಮಾಡ್ಬೇಕು? ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಈಗಲಿಂದಲೇ, ಈ ಕ್ಷಣದಿಂದಲೇ. ಯಾವಾಗ ನಾನು ಯಾರು ಅಂತ ಇದೇ ಮನಸ್ಸೇ ನನ್ ಮೋಕ್ಷಕ್ಕೂ ಅರ್ಹತೆ ಹೊಂದತೆ, ಮೋಕ್ಷಕ್ಕೆ ಮಾರ್ಗವನ್ನು ತಂದ್ಕೊಡತ್ತೆ. ಇದೇ ಮನಸ್ಸೇ ನಮ್ಮನ್ನ ತಪ್ಪು ದಾರಿಗೆ, ಈ ವ್ಯಾಮೋಹಕ್ಕೂ, ಈ ಬಂಧನಕ್ಕೂ, ಈ ಮಾಯೆಗೂ ನಮ್ಮನ್ನ ಸಿಕ್ಕಾಕ್ಸತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸೊ ನಮ್ಮ ಈ ಸಾಧನೆ ಯಾವ್ದ ಕುರಿತು, ಯಾರ ಕುರಿತು ನಾವು ಮಾಡ್ತಾ ಇರೋ ಧ್ಯಾನ ಸಾಧನೆ, ಈ ಜ್ಞಾನ ಯಾಕೆ ಅರ್ಥ ಆಗ್ನ, ಇದೆಲ್ಲವೂ ಕೂಡ ನನಗೆ ಅಂದ್ರೆ ಈ ಮನಸ್ಸಿಗೆ. ಯಾವಾಗ ಈ ಮನಸ್ಸಿಗೆ ಅರಿವಾಗುತ್ತೋ ಸತ್ಯ, ಆ ಕ್ಷಣದಲ್ಲಿ ಮನಸ್ಸು ಸ್ಥಿರವಾಗಿ ಅದು ನಮ್ಮ ಒಂದು ನಿಯಂತ್ರಣಕ್ಕೆ ಬರುತ್ತೆ. ಅಲ್ಲಿಯವರೆಗೂ ಮನಸ್ಸಿಗೆ ನಾವು ಅಭ್ಯಾಸ ಅಭ್ಯಾಸ ಅಭ್ಯಾಸ, ನಾನು ಯಾರು, ನನ್ನ ಮೂಲ ಏನು, ಈ ಮನಸ್ಸು ಎಲ್ಲಿಂದ ಬಂತು, ಇದ್ರ ಮೂಲ ಯಾವ್ದು ಅಂತ ನಾವು ಪರಿಚಯ ಮಾಡಿಸ್ತಾ ಇರ್ಬೇಕು. ಅದಕ್ಕೆ ಅಭ್ಯಾಸ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಶಿಕ್ಷಣ ಕೊಡ್ತಾನೆ ಇರ್ಬೇಕು. ಮನಸ್ಸಿಗೆ ಶಿಕ್ಷಣ ಕೊಡ್ತಾನೆ ಇರ್ಬೇಕು. ಇಲ್ಲಾಂದ್ರೆ ನಮ್ಮನ್ನ ದಾರಿ ತಪ್ಪಿಸ್ತಾ ಇರುತ್ತೆ, ನಮ್ಮನ್ನ ಅದು ಕಂಟ್ರೋಲ್ ಮಾಡ್ತಾನೆ ಇರುತ್ತೆ, ಅದು ನಿಯಂತ್ರಣ ಮಾಡ್ತಾ ಇರುತ್ತೆ. ಅದು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇರೋದಕ್ಕೆ ನಮ್ಗೆ ಆಸೆ ಹುಟ್ಟಿಸ್ತಾ ಇದೆ. ನಮ್ಗೆ ಎಲ್ಲ ಬಂಧನಕ್ಕೂ ನಮ್ಮನ್ನ ತಗಲಾಕ್ಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಸಣ್ಣ ಒಂದು ಭಾಗವತದ ಒಂದು ವಿಚಾರ ಹೇಳ್ಬೇಕಾಗಿದೆ. ಅಂದ್ರೆ ಏನಪ್ಪಾ ಇದು ಸತ್ಸಂಗದ ಮಹತ್ವ, ಸಜ್ಜನರ ಮಹತ್ವ ಹೇಗೆ ಅಂತ. ನಾರದ ಮಹರ್ಷಿ ಶ್ರೀಮನ್ನಾರಾಯಣ ಹೇಳ್ತಾರೆ, ನಾರಾಯಣ, ಇದು ಸತ್ಸಂಗದ ಸಜ್ಜನರ ಸಂಘದ ಮಹತ್ವ ಏನು, ಏನಿದ್ರಿಂದ ಪ್ರಯೋಜನ ಲಾಭ ಅಂತ ಕೇಳ್ತಾರೆ ನಾರದ ಮಹರ್ಷಿ ಬಂದು ನಾರಾಯಣನ. ಅವಾಗ ನಾರಾಯಣ ಹೇಳ್ತಾರೆ, ಅವ್ರು ಯಾವಾಗ್ಲೂ ಸ್ಟ್ರೈಟ್ ಆಗಿ ಉತ್ತರ ಕೊಡಲ್ವಲ್ಲ. ಯಾಕಂದ್ರೆ ಫಸ್ಟ್ ಅವ್ರಿಗೆ ಅನುಭವ ಆಗ್ಬೇಕು. ಅವರು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತಾರೆ. ಅವರು ಸರಿ, ನೀನ್ ಭೂಮಿಗೆ ಹೋಗಪ್ಪ, ಭೂಮಿಗೆ ಹೋಗು, ಅಲ್ಲಿ ಒಂದು ಮರದಲ್ಲಿ ಪಳ್ಳಿ ಇದೆ, ಆ ಪಳ್ಳಿಗೆ ಹೋಗಿ ನೀನ್ ಕೇಳು, ಸಜ್ಜನರ ಸಂಘದಲ್ಲಿದ್ರೆ ಏನು ಪ್ರಯೋಜನ ಅಂತ ಅವ್ರು ಕೇಳು ಅಂತ ಹೇಳ್ತಾರೆ. ಸೊ ಇವ್ರು ಹೇಳಿದಾಗೆ ಹೋಗ್ಬಿಟ್ಟು ಅವರು ಮರದಲ್ಲಿರೋ ಪಳ್ಳಿನ ಕೇಳ್ತಾರೆ. ಸಜ್ಜನರ ಸಂಘದಲ್ಲಿ ಏನ್ ಪ್ರಯೋಜನ, ಆ ಪಳ್ಳಿನ ಕೇಳಿದ ತಕ್ಷಣ ಅದು ಪ್ರಾಣ ಬಿಟ್ಬಿಡುತ್ತೆ. ಮತ್ತೆ ಇವ್ರು ಬಂದು ನಾರಾಯಣ, ಏನ್ ನಾರಾಯಣ ಅದು ಉತ್ತರ ತಿಳ್ಸತ್ತಂತ ಹೇಳಿದ್ರಿ, ಅದು ನಾನು ಕೇಳಿದ ತಕ್ಷಣ ಪ್ರಾಣ ಬಿಟ್ಬಿಡ್ತ ಅಂತ ಹೇಳ್ತಾರೆ. ಆಯ್ತು, ಅಲ್ಲಿಂದ ಇನ್ನ ಸ್ವಲ್ಪ ದೂರದಲ್ಲಿರೋ ಮರದಲ್ಲಿ ಒಂದು ಗಿಳಿ ಇದೆ, ಆ ಗಿಳಿನ ಹೋಗಿ ಕೇಳು ಅಂತಾರೆ. ಸಜ್ಜನರ ಸಂಘದಲ್ಲಿ ಇದ್ದರೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಅವಾಗ
ಆ ಗಿಳಿನ ಕೇಳಿದ ತಕ್ಷಣ ಅದು ಪ್ರಾಣ ಬಿಟ್ಬಿಡುತ್ತೆ. ಮತ್ತೆ ಇವ್ರು ನಾರಾಯಣ ಬಂದು ಕೇಳ್ತಾರೆ, ಗಿಣಿನು ಪ್ರಾಣ ಬಿಟ್ಬಿಡ್ತು, ಏನ್ ನಾರಾಯಣ ಹೀಗೆ ಅಪಚಾರ ಆಗ್ತಾ ಇದೆ ಅಂತ. ಆಯ್ತು, ಅಲ್ಲಿ ಒಂದು ಹಸುವಿನ ಕೊಠಡಿ ಇದೆಯಲ್ಲಪ್ಪ, ಈಗ ತಾನೇ ಜನ್ಮ ತಗೊಂಡಂತಹ ಕರುವಿನ ಹೋಗಿ ಕೇಳು, ಕರುವಿನ ಹತ್ರ ಹೋಗಿ ಕೇಳು, ಸಜ್ಜನರ ಸಂಘದಲ್ಲಿದ್ರೆ ಏನ್ ಪ್ರಯೋಜನ ಅಂತ ಅವ್ರು ಕೇಳ್ತಾರೆ. ಅವ್ರಿಗೆ ಪಳ್ಳಿನ ಕೇಳ್ದೆ ಪಳ್ಳಿ ಪ್ರಾಣ ಬಿಟ್ಬಿಡ್ತು, ಗಿಳಿನ ಕೇಳಿದ್ರೆ ಗಿಳಿ ಕೂಡ ಪ್ರಾಣ ಬಿಟ್ಬಿಡ್ತು. ಈಗ ಕರುವಿನ ಹತ್ರ ಹೋಗಿ ಕೇಳ್ತಾರೆ, ಈಗ ತಾನೇ ಜನ್ಮ ತಗೊಂಡಿದ್ದದು. ಅದನ್ನ ಹೋಗಿ ಕೇಳಿದ ತಕ್ಷಣ ಅದು ಪ್ರಾಣ ಬಿಟ್ಬಿಡುತ್ತೆ. ಇವ್ರಿಗೆ ತುಂಬಾ ದುಃಖ ಆಗ್ಬಿಡುತ್ತೆ, ಏನಪ್ಪಾ ಹಸು ಕಾಮಧೇನು, ನಾನು ಹೋಗಿ ಕೇಳ್ತೀನಿ, ಈಗ ತಾನೇ ಅದು ಹಸುವಿನಿಂದ ಜನ್ಮ ತಗೊಂಡಿದೆ, ಹಸು ಜನ್ಮ ತಗೊಂಡಿದೆ, ನಾನು ಕೇಳಿದ ತಕ್ಷಣ ಅದು ಪ್ರಾಣ ಬಿಟ್ಟು ತುಂಬಾ ದುಃಖದಲ್ಲಿ ಬರ್ತಾರೆ. ಅವರು ನಾರಾಯಣ ಹತ್ರ ಬಂದು ಹೇಳ್ತಾರೆ, ಈ ತರ ನಾರಾಯಣ ದೊಡ್ಡ ಅಪಚಾರ ಆಯ್ತು, ಅದು ಕೂಡ ಪ್ರಾಣ ಬಿಟ್ಬಿಡ್ತು ಅಂತ. ಆಮೇಲೆ ಹೇಳ್ತಾರೆ, ಸರಿ ಈಗ ತಾನೇ ಒಬ್ಬ ರಾಜನಿಗೆ ಮಗು ಆಗಿದೆ, ಆ ಮಗು ಹತ್ರ ಕೇಳೋ ಅಂತಾರೆ. ಇವ್ರಿಗೆ ಅಲ್ಲೇ ಶಾಕ್ ಆಗ್ಬಿಡ್ತಾರೆ ಇವರು, ಏನಪ್ಪಾ ಇವ್ ರಾಜ ಈ ಹಲವಾರು ವರ್ಷದ ನಂತರ ಮಗು ಆಗಿದ ರಾಜನ್ಗೆ, ಈಗ ನಾನು ಹೋಗಿ ಏನಾದ್ರ ಮಗುನ ಕೇಳಿ ಆ ಮಗು ಪ್ರಾಣ ಬಿಟ್ಬಿಟ್ರೆ ನನ್ನ ಕತ್ತು ಇರತ್ತಾ ನನ್ಗೆ, ಕತ್ತರ್ಸಾಕ್ ಬಿಡ್ತಾರಲ್ಲ ಅಂತ ಇವ್ರಿಗೆ ಭಯ. ಮುನಿಗಳಿಗೆ ಭಯ ಪಟ್ಕೊಂಡೆ ಹೋಗ್ತಾರೆ. ಸರಿ, ಇವರು ಆಗಿದೆಲ್ಲ ರಾಜ ಬನ್ನಿ ನಾರದ ಮುನಿಗಳನ್ನ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ, ನೀವೇ ನಿಮ್ ಕೈಯಾರ ಒಂದು ಹೆಸರಿಡಿ ಅಂತ ಹೇಳ್ಬಿಡ್ತಾರೆ ಆ ಮಗುಗೆ. ಆ ಮಗು ಹತ್ರ ಹೋಗಿ ಇವರು ಕೇಳೋದು ಬೇಡ ಅಂತ ಮುಜುಗರದಿಂದ ನಿಂತಿರ್ತಾರೆ, ಭಯದಿಂದ. ಇದಕ್ಕೆ ಏನಾದ್ರೂ ಪ್ರಾಣ ಬಿಟ್ಬಿಟ್ರೆ ಏನಪ್ಪಾ ಅಂತ ಕೇಳ್ತಾರೆ. ಸಜ್ಜನರ ಸಂಘದಲ್ಲಿ ಇದ್ದರೆ ಏನು ಪ್ರಯೋಜನ ಅಂತ. ಅದು ನಗತ್ತದು. ನಗದ್ಬಿಟ್ಟು ಏನ್ ಹೇಳತ್ತಂದ್ರೆ, ನೋಡು ನಾರದ ಮುನಿಗಳೇ, ನಾನು ಪಲ್ಲಿ ಜನ್ಮ ತಗೊಂಡಾಗ ಬಂದ್ ಕೇಳಿದ್ರಿ, ಪಲ್ಲಿಯಿಂದ ಗಿಳಿ ಜನ್ಮ ತಗೊಂಡೆ, ಆ ಗಿಳಿ ಜನ್ಮ ತಗೊಂಡಾಗ ಬಂದ್ ಕೇಳಿದ್ರಿ, ಅಲ್ಲಿಂದ ನಾನು ಉನ್ನತ ಜನ್ಮವಾದ ಆ ಹಸು ಜನ್ಮ ತಗೊಂಡೆ, ನಾನು ಹಸು ಆಗಿದ್ದಾಗ ಬಂದ್ ಕೇಳಿದ್ರಿ, ಅಲ್ಲಿಂದ ನಾನು ಮಾನವ ಜನ್ಮ ತಗೊಂಡೆ. ಈಗ ಹೇಳಿ ನೀವ್ ಯಾರು ಅಂತ. ನೀವು ಸಜ್ಜನರಲ್ವಾ, ನಿಮ್ಮ ಸಂಘ ಸಿಕ್ಕಿದ್ದಕ್ಕೆ ಅಲ್ವಾ ನಾನು ಒಂದೊಂದು ಜನ್ಮದಿಂದ ಮುಕ್ತಿ ಹೊಂದ್ತಾ ಬಂದೆ, ಶ್ರೇಷ್ಠವಾದ ಮಾನವ ಜನ್ಮ ತಗೊಂಡೆ ಅಂತ ಹೇಳುತ್ತ ಮಗು. ನೋಡಿ, ಅದೇ ವಿಶೇಷತೆ. ಅಂತ ಸಜ್ಜನರ ಸಂಘದಲ್ಲಿ ಇದ್ದಾಗ ನಾವು ಕೂಡ ಮುಕ್ತಿ ಮೋಕ್ಷದಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು ಉನ್ನತ ಹಂತಕ್ಕೆ ಹೋಗ್ತಾ ಇರ್ತೀವಿ. ಸೊ ಅದೇ ಸತ್ಸಂಗದ ಮಹತ್ವ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಸಜ್ಜನರ ಸಂಘದಲ್ಲಿ ಇರ್ಬೇಕು, ಅದರ ಹೆಸರೇ ಸತ್ಸಂಗ. ನಾವು ಅದು ಬಿಟ್ಬಿಟ್ಟು ಬೇರೆ ವಿಷಯಗಳನ್ನ ಮಾತಾಡ್ಕೊಂಡು ಬೇಡದೇ ಇರೋದೆಲ್ಲ ಮಾತಾಡ್ತಾ ಇದ್ರೆ ನನ್ಗೆ ಜ್ಞಾನನೂ ಲಭಿಸಲ್ಲ, ಮೋಕ್ಷಕ್ಕೆ ಅರ್ಹತೆನೂ ಆಗಲ್ಲ, ಮತ್ತೆ ಜನನ ಮರಣ ಇದ್ರಲ್ಲೇ ತೊಳಲಾಡ್ತಾ ಇರ್ತೀನಿ, ಈ ಚಕ್ರದಲ್ಲೇ ಇರ್ತೀನಿ ನಾನು. ಯಾಕೆ ನನ್ ಕರ್ಮ ನಿಲ್ಸಕ್ ಆಗ್ತಾ ಇಲ್ಲ, ಯಾಕೆ ನಂಗೆ ಜನ್ಮ ನಿಲ್ಸಕ್ ಆಗ್ತಾ ಇಲ್ಲ ಅಂದ್ರೆ ಸತ್ಯ ಅನ್ವೇಷಣೆ ಮಾಡ್ತಾ ಇಲ್ಲ.